ನಮಸ್ಕಾರ, ನಾನು ಪೂಜಾ ಗಣೇಶ್, ಕ್ಲಿನಿಕಲ್ ನ್ಯೂಟ್ರಿಷನಿಸ್ಟ್ ಅಂಡ್ ಇಂಟರ್ನ್ಯಾಷನಲಿ ಸರ್ಟಿಫೈಡ್ ಹೆಲ್ತ್ ಕೋಚ್. ವೆಲ್ಕಮ್ ಬ್ಯಾಕ್ ಟು ಮೈ ಫಿಟ್ ಕರ್ನಾಟಕ ಮಿಷನ್ ಯೂಟ್ಯೂಬ್ ಚಾನಲ್. ನೀವೇನಾದ್ರೂ ಚಾನಲ್ ಮೇಲೆ ಹೊಸಬ್ರಿದ್ದೀರಾ ಅಂದ್ರೆ ಈ ಕೂಡಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಯಾಕಂದ್ರೆ ಇನ್ ಮುಂದೆ ನಾನು ಹೆಲ್ತ್ ಕಂಡೀಷನ್ ಸಿರೀಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ವೇರಿನ್ ನೀವು ಪ್ರತಿಯೊಂದು ಹೆಲ್ತ್ ಕಂಡೀಷನ್ ಬಗ್ಗೆ ಬೇಸಿಕ್ ನಾಲೆಜ್ ಆದಂತಹ ಕಾರಣಗಳು, ಲಕ್ಷಣಗಳು, ಸೊಲ್ಯೂಷನ್, ಇದಕ್ಕೆ ಬೇಕಾದಂತಹ ಆಹಾರ ಸೇವನೆ ಏನು ಅನ್ನೋದನ್ನ ಪ್ರತಿಯೊಂದು ಹಂತದಲ್ಲೂ ತಿಳಿತಾ ಹೋಗ್ತೀರಾ. ಅದು ಯಾವುದೇ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಅರ್ಥ್ರೈಟಿಸ್. ಅರ್ಥ್ರೈಟಿಸ್ ಅನ್ನೋದು ತುಂಬಾ ಹೆಣ್ಮಕ್ಳಾಗಿರ್ಬೋದು, ಗಂಡ್ ಮಕ್ಳು, ಹೀಗೆ ಯಾವುದೇ ರೀತಿ ಏಜ್ ಗ್ರೂಪ್ ಇಲ್ಲ ಫಸ್ಟ್ ಆಫ್ ಆಲ್. ಹಾಗೇನೆ ಜೆಂಡರ್ ಅಂತಾನು ಏನೋ ಡಿಫ್ರೆನ್ಶಿಯೇಟ್ ಇಲ್ಲ, ಯಾರಿಗೂ ಯಾವಾಗ ಬೇಕಾದ್ರೂ ಯಾವ ಏಜ್ ಗ್ರೂಪ್ ಅಲ್ಲೂ ಕೂಡ ಬರ್ಬೋದು. ಹಾಗಿದ್ರೆ ಅರ್ಥ್ರೈಟಿಸ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ನಾವು ಇದ್ರ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾರೇ ಆದ್ರೂ ಕೂಡ ವೀಕ್ಷಕರು ಈ ವಿಡಿಯೋ ನೋಡ್ತಾ ಇದ್ರೆ, ನಾನು ಯಾವುದೇ ವಿಡಿಯೋ ಮಾಡಿದ್ರು ಕೂಡ ಮೊದಲು ಕಾರಣ ಹಾಗೂ ಲಕ್ಷಣಗಳಿಂದ ಪ್ರಾರಂಭ ಮಾಡ್ತೀನಿ. ಬಿಕಾಸ್ ನೀವು ಒಂದು ಆರೋಗ್ಯ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂದ್ರೆ ಫಸ್ಟ್ ಆಳವನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಇವತ್ತಿನ ಟಾಪಿಕ್ ಅರ್ಥ್ರೈಟಿಸ್ ಆಗಿರೋದ್ರಿಂದ ಅರ್ಥ್ರೈಟಿಸ್ ಅಂದ್ರೆ ಏನು ಫಸ್ಟ್ ಆಫ್ ಆಲ್ ಇದನ್ನ ನಾವು ತಿಳ್ಕೊಳ್ಳಬೇಕು. ಸೊ ನಮ್ಮ ಜಾಯಿಂಟ್ಸ್ ಗಳಲ್ಲಿ ಆಗುವಂತಹ ಇನ್ಫ್ಲಮೇಷನ್ ಗೆ ಅರ್ಥ್ರೈಟಿಸ್ ಅಂತ ಹೇಳ್ತಾರೆ. ಯಾವುದೇ ಭಾಗದ ಜಾಯಿಂಟ್ಸ್ ಆಗಿರ್ಬೋದು, ನಿಮ್ಮ ಎಲುಬು ಆಗಿರ್ಬೋದು, ಮೊಣಕಾಲ್ ಆಗಿರ್ಬೋದು, ದೇಹದ ಯಾವುದೇ ಭಾಗದ ಜಾಯಿಂಟ್ಸ್ ಗಳಲ್ಲಿ ಕ್ರಿಯೇಟ್ ಆಗುವಂತಹ ಇನ್ಫ್ಲಮೇಷನ್ ಗೆ ಅರ್ಥ್ರೈಟಿಸ್ ಅಂತ ಹೇಳ್ತಾರೆ. ಸೊ ಬನ್ನಿ ನೋಡೋಣ ಇದರಲ್ಲಿ ಯಾವ ಟೈಪ್ಸ್ ಗಳು ಇದಾವೆ. ಅರ್ಥ್ರೈಟಿಸ್ ಅಲ್ಲಿ 4 ವಿಧಗಳಿದಾವೆ. ಪ್ರತಿಯೊಬ್ಬರಿಗೂ ಒಂದೇ ತರದ ಅರ್ಥ್ರೈಟಿಸ್ ಬರುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಅವರವರ ಆರೋಗ್ಯ ಸಮಸ್ಯೆಗೆ ಅನುಗುಣವಾಗಿ ಜೆನೆಟಿಕ್ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಸೊ ಇದರಲ್ಲಿ 4 ವಿಧಗಳು ಬಂದ್ಬಿಟ್ಟು, ಮೊದಲೇದು ಆಸ್ಟಿಯೋ ಅರ್ಥ್ರೈಟಿಸ್, ದಟ್ ಇಸ್ OA. ಇದು ಹೆಚ್ಚಾಗಿ ಜಾಯಿಂಟ್ಸ್ ಗಳ ಕಾರ್ಟಿಲೇಜ್ ಅಲ್ಲಿ ವಿಯರ್ ಅಂಡ್ ಟಿಯರ್ ಆದಾಗ ನಮ್ಗೆ ಈ ಅರ್ಥ್ರೈಟಿಸ್ ಕಂಡು ಬರುತ್ತೆ. ಇನ್ನು ಎರಡನೇದು ರಿಮೋಟೆಡ್ ಅರ್ಥ್ರೈಟಿಸ್. ಇದು ಬಂದ್ಬಿಟ್ಟು ಆಟೋ ಇಮ್ಯೂನ್ ಡಿಸೀಸ್ ಆಗಿರುತ್ತೆ. ನಮ್ಮ ಇಮ್ಯೂನ್ ಸಿಸ್ಟಮ್ ಮೇಲೆ ಹೊಡೆತ ಬಿದ್ದಾಗ, ಜಾಯಿಂಟ್ಸ್ ಗಳ ಮೇಲೆ ಇನ್ಫ್ಲಮೇಷನ್ ಆದಾಗ ನಮ್ಗೆ ರಿಮೋಟೆಡ್ ಅರ್ಥ್ರೈಟಿಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಇದಕ್ಕೆ RA ಅಂತ ಕರೀತಾರೆ. ಇನ್ನು ಮೂರನೇದು ಸೋರಿಯಾಟಿಕ್ ಅರ್ಥ್ರೈಟಿಸ್. ಇದು ಬಂದ್ಬಿಟ್ಟು ಯಾರಿಗೆ ಸೋರಿಯಾಸಿಸ್ ಆಗಿರುತ್ತೆ, ಅವರ ದೇಹದಲ್ಲಿ ಇನ್ಫ್ಲಮೇಷನ್ ಹೆಚ್ಚಾಗಿ ಜಾಯಿಂಟ್ಸ್ ವರೆಗೂ ತಲುಪಿದಾಗ ಅವಾಗ ಅವರಿಗೆ ಅದು ಅರ್ಥ್ರೈಟಿಸ್ ಅಲ್ಲಿ ಕನ್ವರ್ಟ್ ಆಗುತ್ತೆ. ಇನ್ನು ನಾಲ್ಕನೇದು ಆಂಕಿಲೋಸಿಂಗ್ ಸ್ಪಾಂಡಿಲೈಸಿಸ್. ಇದು ಬಂದ್ಬಿಟ್ಟು ನಮ್ಮ ಸ್ಪೈನ್ಗೆ ಪ್ರೈಮರಿ ಇಫೆಕ್ಟ್ ಆದಾಗ ಅದರಿಂದ ಉತ್ಪನ್ನವಾದಂತಹ ಇನ್ಫ್ಲಮೇಷನ್ ಜಾಯಿಂಟ್ಸ್ ವರೆಗೂ ತಲುಪಿದಾಗ ನಮ್ಗೆ ಈ ಒಂದು ಟೈಪ್ ಆಫ್ ಅರ್ಥ್ರೈಟಿಸ್ ಬರುತ್ತೆ. ಸೊ ಗೊತ್ತಾಯ್ತಲ್ಲ ವೀಕ್ಷಕರೇ, ಇದರಲ್ಲಿ ಬಂದ್ಬಿಟ್ಟು 4 ವಿಧಗಳಿದಾವೆ. ಸೊ ನೀವು ಯಾವ ತರಹದ ಅರ್ಥ್ರೈಟಿಸ್ ಅನ್ನ ಫೇಸ್ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಬೇಕಾಗುತ್ತೆ. ಈಗ ನೀವು ನೋಡಿದ್ದು ವಿಧಗಳು, ಯಾವ ವಿಧಗಳಲ್ಲಿ ನಮ್ಗೆ ಅರ್ಥ್ರೈಟಿಸ್ ಬರ್ಬೋದು ಅಂತ ಗೊತ್ತಾಯ್ತು. ಬಟ್ ಯಾಕೆ ಬರುತ್ತೆ ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಕಾರಣಗಳನ್ನ ತಿಳಿದೇನೆ ನಾವು ಯಾವುದೇ ಒಂದು ಆರೋಗ್ಯ ಸಮಸ್ಯೆಯಿಂದ ಹೊರಗಡೆ ಬರಲು ಸಾಧ್ಯ ಇಲ್ಲ. ಸೊ 4 ವಿಧಗಳಲ್ಲಿ ನೀವು ನೋಡ್ಬೋದು, ಒಂದು ಕಾಮನ್ ಇತ್ತು, ದಟ್ ಈಸ್ ಜಾಯಿಂಟ್ಸ್ ಇನ್ಫ್ಲಮೇಷನ್. ಸೊ ಅದೇ ರೀತಿ ಈಗ ನಮ್ಗೆ ಅರ್ಥ್ರೈಟಿಸ್ ಬರೋದಕ್ಕೆ ಕಾರಣಗಳು ಏನೇನು ಅಂತ ತಿಳಿಯೋಣ ಬನ್ನಿ. ಮೊದಲೇದು ಏಜಿಂಗ್. ನಿಮ್ಗೆ ಹೇಗೆ ವಯಸ್ಸಾಗ್ತಾ ಹೋಗುತ್ತೋ ಹಾಗೆ ಈ ಸಮಸ್ಯೆ ಬರುವಂತ ಸಾಧ್ಯತೆ ಇದೆ. ಎರಡನೇದು ಜೆನೆಟಿಕ್. ನಿಮ್ಮ ಪೂರ್ವಜರಲ್ಲಿ ಯಾರಿಗಾದ್ರೂ ಈ ಒಂದು ಸಮಸ್ಯೆಯಿಂದ ಅವರು ಬಳಲಿದ್ರೆ ಜೆನೆಟಿಕ್ ಆಗಿ ಬರುವಂತಹ ಸಾಧ್ಯತೆ ಇದೆ. ಮೂರನೇದು ಬಂದ್ಬಿಟ್ಟು ಅನ್ಹೆಲ್ದಿ ಲೈಫ್ ಸ್ಟೈಲ್. ನೀವು ತುಂಬಾ ಸ್ಟ್ರೆಸ್, ಒತ್ತಡ ಇರುವಂತಹ ಒಂದು ವಾತಾವರಣದಲ್ಲಿ ಇರ್ತೀರಾ, ಅಥವಾ ನಿಮ್ಮ ದೇಹದ ಬಗ್ಗೆ ಒಂಚೂರು ಕಾಳಜಿನ ವಹಿಸ್ತಾ ಇಲ್ಲ, ದೇಹಕ್ಕೆ ಇನ್ಫ್ಲಮೇಷನ್ ಆಗೋ ಮಟ್ಟಿಗೆ ನೀವು ನಿಮ್ಮ ಆರೋಗ್ಯವನ್ನ ಹಾಳು ಮಾಡ್ಕೊಳ್ತಾ ಇದ್ದೀರಾ ಅಂದಾಗ ಅರ್ಥ್ರೈಟಿಸ್ ಬರುವಂತ ಸಾಧ್ಯತೆ ಇರುತ್ತೆ. ಹಾಗೇನೆ ನೀವೇನಾದ್ರೂ ಬೇರೆ ಒಂದು ಇನ್ಫ್ಲಮೇಟಿಕ್ ಕಂಡೀಷನ್ ಇಂದ ಬಳಲ್ತಾ ಇದ್ದೀರಾ ಅಂದ್ರೆ, ಆಗ್ಲೇ ಹೇಳಿದಾಗೆ ಸೋರಿಯಾಸಿಸ್ ಆಗಿರ್ಬೋದು, ಸ್ಪಾಂಡಿಲೈಸಿಸ್ ಆಗಿರ್ಬೋದು, ಈ ಒಂದು ಸಂದರ್ಭದಲ್ಲಿ ದೇಹದಲ್ಲಿ ಇನ್ನಿತರ ಭಾಗಗಳಲ್ಲಿ ಇನ್ಫ್ಲಮೇಷನ್ ಆಗಿದ್ದು ಅದು ನಿಮ್ಮ ಜಾಯಿಂಟ್ಸ್ ವರೆಗೂ ತಲುಪಿದಾಗ ಕೂಡ ನಿಮ್ಗೆ ಅರ್ಥ್ರೈಟಿಸ್ ಆಗುವಂತ ಸಾಧ್ಯತೆ ಇದೆ. ಸೊ ಗೊತ್ತಾಯ್ತಲ್ಲ ವೀಕ್ಷಕರೇ, ಕಾರಣಗಳು ಏನೇನು ಅಂತ. ನಾವು ವಿಧಗಳನ್ನ ತಿಳ್ಕೊಂಡ್ವಿ, ಕಾರಣಗಳನ್ನ ತಿಳ್ಕೊಂಡ್ವಿ. ಈಗ ನಮ್ಗೆ ಅರ್ಥ್ರೈಟಿಸ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ, ಸಿಂಪ್ಟಮ್ಸ್ ಏನು? ಮೊದಲೇದು ನಿಮ್ಗೆ ಫಸ್ಟ್ ಸಿಂಪ್ಟಮ್ಸ್ ಗೊತ್ತಾಗೋದು ಬಾಡಿ ಪೇನ್. ಸೊ ನಿಮ್ಗೆ ಫಸ್ಟ್ ಗೆ ಅನಲೈಸ್ ಮಾಡಕ್ ಆಗೋದಿಲ್ಲ, ನನಗೆ ಜಾಯಿಂಟ್ಸ್ ಅಲ್ಲಿ ಪೇನ್ ಆಗ್ತಾ ಇದೆಯಾ ಅಥವಾ ಬೇರೆ ಪಾರ್ಟ್ಸ್ ಗಳಲ್ಲಿ ಪೇನ್ ಆಗ್ತಾ ಇದೆ ಅಂತ. ಅದು ಗ್ರಾಜುವಲಿ ನಿಮ್ಮ ಬಾಡಿಯನ್ನ ಪೇನ್ ಅಲ್ಲಿ ಕರ್ಕೊಂಡು ಹೋಗುತ್ತೆ. ಸೊ ಹೇಗೆ ನಿಮ್ಮ ಜಾಯಿಂಟ್ಸ್ ಗಳಲ್ಲಿ ಪೇನ್ ಆಗ್ತಾ ಹೋಗುತ್ತೆ ಹಾಗೆ ನಿಮ್ಗೆ ಗೊತ್ತಾಗುತ್ತೆ ಅರ್ಥ್ರೈಟಿಸ್ ಆಗಿದೆ ಅಂತ. ಹಾಗೇನೆ ನಿಮ್ಮ ಜಾಯಿಂಟ್ಸ್ ಗಳ ಸುತ್ತಮುತ್ತ ಮಸಲ್ಸ್ ಏನಿರುತ್ತೆ ಅದು ಸ್ವೆಲ್ ಆಗುತ್ತೆ. ಸ್ವೆಲ್ಲಿಂಗ್ ಆಗೋದ್ರಿಂದನೂ ನೀವು ಪತ್ತೆ ಹಚ್ಚಬಹುದು. ಮೇಲಿಂದ ಮೇಲೆ ತಲೆ ಸುತ್ತೋದು, ಹಾಗೇನೆ ಜಾಯಿಂಟ್ಸ್ ಗಳಲ್ಲಿ ಸ್ಟಿಫ್ನೆಸ್, ತುಂಬಾ ಗಟ್ಟಿತನ, ಮೂವ್ಮೆಂಟ್ ಮಾಡೋದಕ್ಕೂ ನಿಮ್ಗೆ ಗಟ್ಟಿತನ ಅನಿಸ್ತಾ ಇದ್ರೆ, ಸ್ಟಿಫ್ನೆಸ್ ಅನಿಸ್ತಾ ಇದ್ರೆ, ಇದು ಕೂಡ ಅರ್ಥ್ರೈಟಿಸ್ ಲಕ್ಷಣ ಆಗಿರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಗೆ ಮೋಷನ್ ಸರಿಯಾಗಿ ಆಗದೆ ಇರೋದು, ಅಂದ್ರೆ ಪ್ರತಿನಿತ್ಯ ನೀವು ಎಷ್ಟು ಮೋಷನ್, ಸ್ಟೂಲ್ ಎಷ್ಟು ಪಾಸ್ ಮಾಡ್ತಿದ್ರಲ್ಲ ಅದಕ್ಕಿಂತ ತುಂಬಾ ಕಡಿಮೆ ಮೋಷನ್ ಹೊರಗಡೆ ಹೋಗದೆ ಇರೋದು ಕೂಡ ಅರ್ಥ್ರೈಟಿಸ್ ಸಿಂಪ್ಟಮ್ಸ್ ಗಳಲ್ಲಿ ಒಂದಾಗಿದೆ. ಅರ್ಥ್ರೈಟಿಸ್ ಸಿಂಪ್ಟಮ್ಸ್ ಅನ್ನ ಸೆಲ್ಫ್ ಅನಲೈಸ್ ಮಾಡಕ್ ಆಗದೆ ಇದ್ದಾಗ ಯೂಶುವಲಿ ಬ್ಲಡ್ ಟೆಸ್ಟ್ ಅನ್ನ ರೆಫರ್ ಮಾಡ್ತಾರೆ. ಸೊ ಕಾಮನ್ ಆಗಿ ಬ್ಲಡ್ ಟೆಸ್ಟ್ ಆಗೋದು ESR ಆಗುತ್ತೆ, CRP ಆಗುತ್ತೆ. ಇದರಲ್ಲಿ ನಿಮ್ಮ ಟೋಟಲ್ ಬ್ಲಡ್ ಕೌಂಟ್ ಆಗಿರ್ಬೋದು, ಬ್ಲಡ್ ಅಲ್ಲಿ ಇರುವಂತಹ ಇನ್ಫ್ಲಮೇಷನ್ ಅನ್ನ ಅಳೆಯಲಾಗುತ್ತೆ.
ಇದ್ರ ಮೇಲೇನು ನಿಮ್ಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ಲಾಗುತ್ತೆ. ಒಂದ್ ವೇಳೆ ಈ ಟ್ರೀಟ್ಮೆಂಟ್ ಸಫಲವಾಗದೇ ಇದ್ದಾಗ ನಿಮ್ಗೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಕೊಡ್ಬೇಕಂದ್ರೆ ಕೆಲವೊಂದು ಇಮ್ಯಾಜಿನಿಂಗ್ ಟೆಸ್ಟ್ ಅನ್ನ ತಗೊಳ್ಬೇಕಾಗತ್ತೆ. ಅಂದ್ರೆ ಎಕ್ಸ್ರೇ ಆಗಿರ್ಬೋದು, MRI ಆಗಿರ್ಬೋದು, CT ಸ್ಕ್ಯಾನ್ ಗಳನ್ನ ಮಾಡ್ಲಾಗುತ್ತೆ. ನಿಮ್ಮ ಜಾಯಿಂಟ್ಸ್ ಅಲ್ಲಿ ಯಾವ ಭಾಗದಲ್ಲಿ ಯಾವ ಒಂದು ಸಮಸ್ಯೆಗೆ ಅದು ಒಳಗಾಗ್ತಾ ಇದೆ ಅಂತ ಕ್ಲಿಯರ್ ಆಗಿ ಒಂದು ಪಿಕ್ಚರ್ ನೋಡೋದಕ್ಕೆ ಈ ಒಂದು ಸ್ಕ್ಯಾನಿಂಗ್ ಅನ್ನ ಹೇಳ್ತಾರೆ. ಇದ್ರ ಮೇಲೆ ಮತ್ತೆ ಬೇರೆ ಟ್ರೀಟ್ಮೆಂಟ್ ಅನ್ನ ಕೊಡಲಾಗುತ್ತೆ. ಇದ್ರ ಮೇಲೇನು ನಿಮ್ಗೆ ಸರಿ ಹೋಗ್ಲಿಲ್ಲ, ತುಂಬಾನೇ ಕ್ರೋನಿಕಲಿ ಡಿಸೀಸ್ ಒಳಗಡೆ ನೀವು ಹೋಗ್ತಾ ಇದ್ದೀರಾ, ಅಥವಾ ನಿಮ್ಗೆ ಯಾವ್ದೇ ರೀತಿ ಪೇನ್ ಕಡಿಮೆ ಆಗ್ತಾ ಇಲ್ಲ ಅಂತ ಹೀಗೇನಾದ್ರೂ ಆದಾಗ ಕೆಲವೊಂದ್ಸರಿ ಏನ್ ಮಾಡ್ತಾರೆ ಅಂದ್ರೆ ಜಾಯಿಂಟ್ಸ್ ಅನಲೈಸ್ ಅನ್ನ ಮಾಡ್ತಾರೆ. ಅಂದ್ರೆ ನಿಮ್ಮ ಜಾಯಿಂಟ್ ಇರುವಂತಹ ಜಾಗದಿಂದ ಫ್ಲೂಯಿಡ್ ಅನ್ನ ತಗೊಂಡ್ಬಿಟ್ಟು ಅದನ್ನ ಟೆಸ್ಟ್ ಮಾಡ್ಲಾಗುತ್ತೆ. ಸೊ ಹೆಚ್ಚಾಗಿ ಬ್ಲಡ್ ಟೆಸ್ಟ್ ಇಂದಾನೆ ತುಂಬಾ ಜನರಿಗೆ ಗೊತ್ತಾದಾಗ ಅದ್ರ ಮೇಲೆ ಮೆಡಿಕೇಶನ್ಸ್ ಮತ್ತೆ ಇನ್ನಿತರ ಮೆಡಿಸಿನ್ಸ್ ಅನ್ನ ಕೊಡೋದ್ರ ಮೂಲಕ ಅರ್ಥ್ರೈಟಿಸ್ ಅನ್ನ ಕಂಟ್ರೋಲ್ ಮಾಡ್ಲಾಗುತ್ತೆ. ಇನ್ನು ಅರ್ಥ್ರೈಟಿಸ್ ಗೆ ಟ್ರೀಟ್ಮೆಂಟ್ ಏನೇನ್ ಅವೈಲೇಬಲ್ ಇದೆ? ಯೂಶುವಲಿ ನೀವು ವೈದ್ಯರ ಹತ್ರ ಹೋದಾಗ ನಿಮ್ಗೆ ಅವರು ಆಂಟಿಬಾಡೀಸ್ ಆಗಿರ್ಬೋದು, ಒಟ್ಟಾರೆ ಇನ್ಫ್ಲಮೇಷನ್ ಜಾಯಿಂಟ್ಸ್ ಅಲ್ಲಿ ಆಗಿರೋದ್ರಿಂದ ಇನ್ಫ್ಲಮೇಷನ್ ಕಡಿಮೆ ಆಗೋದಿಕ್ಕೆ ಏನೆಲ್ಲ ಮೆಡಿಸಿನ್ಸ್ ಕೊಡ್ಬೇಕು ಅದನ್ನ ಕೊಡ್ತಾರೆ. ಅದಲ್ಲದೆ ಇನ್ನೇನು ಅವೈಲೇಬಲ್ ಇದೆ ಅಂದ್ರೆ ಅರ್ಥ್ರೈಟಿಸ್ ಹೊರಗಡೆ ಬರೋದಕ್ಕೆ ಏನೆಲ್ಲ ಸಾಧ್ಯತೆಗಳಿದೆ ಅಂತ ನೋಡೋದಾದ್ರೆ, ಒಂದು ಮೊದಲೇದು ಆದ್ಯತೆಯಲ್ಲಿರೋದು ಯಾವಾಗ್ಲೂ ಔಷಧಿಗಳು. ಡಾಕ್ಟರ್ ನಿಮ್ಗೆ ಸಲಹೆ ಮಾಡಿದಂತಹ ಔಷಧಿಗಳನ್ನ ಯಾವತ್ತು ನಿಮ್ಮಷ್ಟಕ್ಕೆ ನೀವು ಬಿಡೋ ಹಾಗಿಲ್ಲ, ಹಾಗೆ ನಿಮ್ಮಷ್ಟಕ್ಕೆ ನೀವು ಪ್ರಾರಂಭ ಕೂಡ ಮಾಡಬಾರ್ದು. ಸೊ ಮೆಡಿಕೇಶನ್ ಅನ್ನೋದು ಮೊದಲೇ ಸ್ಥಾನದಲ್ಲಿ ಇರುತ್ತೆ. ಎರಡನೇದು ಫಿಸಿಕಲ್ ಮೂವ್ಮೆಂಟ್, ಫಿಸಿಕಲ್ ಆಕ್ಟಿವಿಟಿ. ಎಷ್ಟು ಫಿಸಿಕಲ್ ಆಕ್ಟಿವಿಟಿ ನಿಮ್ಗೆ ಸೂಕ್ತವಿದೆ ಈ ಒಂದು ಸಮಸ್ಯೆಯಲ್ಲಿ, ಎಷ್ಟು ಮಾಡ್ಬೇಕು ಎಷ್ಟು ಮಾಡಬಾರ್ದು ಅನ್ನೋ ಅರಿವಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೇನೆ ಓವರ್ ಆಲ್ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ 3 ಹಂತಗಳ ಮೇಲೆ ನೀವು ನಿಮ್ಮ ಒಂದು ಆರೋಗ್ಯವನ್ನ ಸರಿಯಾಗಿ ತೂಗಿದಾಗ ಅರ್ಥ್ರೈಟಿಸ್ ಇಂದ ಹೊರಗಡೆ ಬರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಸೊ ಅರ್ಥ ಆಯ್ತಲ್ಲ ನಿಮ್ಗೆ ನಾವ್ ಏನೇನ್ ತಿಳ್ಕೊಂಡ್ ಬಂದ್ವಿ ಅಂತ ಒಂದು ರಿಕ್ಯಾಪ್ ಹಾಕೋಣ. ಫಸ್ಟ್ ಅರ್ಥ್ರೈಟಿಸ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ, ತದನಂತರ ಟೈಪ್ಸ್ ಗಳೇನು, ಹಾಗೇನೆ ಅದಕ್ಕೆ ಟೈಪ್ಸ್ ಗಳ ನಂತರ ಕಾರಣಗಳೇನು, ಸಿಂಪ್ಟಮ್ಸ್ ಏನಿದೆ, ಯಾವ ಟೆಸ್ಟ್ ಅನ್ನ ಮಾಡಿಸ್ಬೇಕು, ಹಾಗೇನೆ ಏನೇನ್ ಟ್ರೀಟ್ಮೆಂಟ್ ಹೊರಗಡೆ ಅವೈಲೇಬಲ್ ಇದೆ ಅನ್ನೋದನ್ನ ನೀವು ಈ ಮೊದಲನೇ ಅರ್ಥ್ರೈಟಿಸ್ ಭಾಗದಲ್ಲಿ ತಿಳ್ಕೊಂಡ್ರಿ. ಇನ್ನು ಎರಡನೇ ಭಾಗದಲ್ಲಿ ನೀವು ಏನ್ ತಿಳ್ಕೊಳ್ತೀರಾ ಅಂದ್ರೆ, ಈ ಒಂದು ಅರ್ಥ್ರೈಟಿಸ್ ಸಮಸ್ಯೆಯಲ್ಲಿ ನಾವು ಯಾವ ತರ ಆಹಾರವನ್ನ ಕನ್ಸ್ಯೂಮ್ ಮಾಡಬೇಕು, ಯಾವ ಆಹಾರವನ್ನ ಸೇವಿಸಬೇಕು, ಯಾವ ಪ್ರಮಾಣದಲ್ಲಿ ಸೇವಿಸಬೇಕು, ಅಥವಾ ಯಾವ ನ್ಯೂಟ್ರಿಯೆಂಟ್ಸ್ ಗಳ ಅವಶ್ಯಕತೆ ಇದೆ, ಸಂಪೂರ್ಣವಾಗಿ ಆಹಾರಕ್ಕೆ ಸಂಬಂಧಪಟ್ಟಂತ ಒಂದು ಭಾಗವನ್ನ ಎರಡನೇ ಭಾಗದಲ್ಲಿ ವಿವರಿಸಲಾಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಸಾಧ್ಯವಾದಷ್ಟು ಜನರಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ.